ನಮಸ್ಕಾರ, ಇದು ವಾಯ್ಸ್ ಆಫ್ ವಿಜಯನಗರ. ಮುಂಡರಗಿ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆಗಳು ಆರಂಭವಾಗಿವೆ. ಇಂದು ನಡೆದ ಪ್ರಮುಖ ಪೂರ್ವಭಾವಿ ಸಭೆಯಲ್ಲಿ ಜಯಂತಿ ಆಚರಣೆ ಜೊತೆಗೆ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆಯ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಸಲಾಯಿತು. ತಹಶೀಲ್ದಾರ್ ಎರ್ರಿಸ್ವಾಮಿ ಪಿಎಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬರಲಿರುವ ಮಹನೀಯರ ಜಯಂತಿಗಳ ಜವಾಬ್ದಾರಿಯನ್ನ ವಿವಿಧ ಸಮಿತಿಗಳಿಗೆ ಹಂಚಿಕೆ ಮಾಡಲಾಯಿತು. ತಾಲೂಕು ಆಡಳಿತದಿಂದ ತಮ್ಮೆಲ್ಲರನ್ನು ಸಹ ನಾವು ಕರೆ ನೀಡೋದಕ್ಕೆ ತಾವೆಲ್ಲರೂ ಅಷ್ಟೇ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಸಹ ಬಂದಿದ್ದೀರಾ. ಈಗ ಆಲ್ರೆಡಿ ನಾವು ಕರೆ ಹೇಳಿದಂಗೆ ಬೆಳಗ್ಗೆ ಕರಿಬೇಕಾದಂತ ಮೀಟಿಂಗ್ ಲೇಟ್ ಆಗಿರೋದ್ರಿಂದ ಮತ್ತೊಮ್ಮೆ ತಮ್ಮೆಲ್ಲರನ್ನು ವಿಚಾರ ವ್ಯಕ್ತಪಡಿಸಿದ್ರೆ ತಾವೆಲ್ಲರೂ ಇಷ್ಟು ಪ್ರೀತಿಯಿಂದ ಆಗಮಿಸಿದ್ರೆ ಇವತ್ತು ಉತ್ತಮ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಅವರ ಮಹಾನ್ ನಾಯಕರ ಆಚರಣೆಯನ್ನ ನಾವೆಲ್ಲರೂ ಸಹ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಲಿಕ್ಕೆ ಎಲ್ಲರೂ ತಮ್ಮ ಸಲಹೆ ಸೂಚನೆಗಳನ್ನ ನೀಡೋದ್ರ ಜೊತೆಗೆ ತಮ್ಮ ಪರಿವಾರದೊಂದಿಗೆ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರನ್ನು ಸಹ ನಾನು ವಿನಂತಿಸ್ಕೊಳ್ತಾ ತಾವೆಲ್ಲರೂ ಈಗ ಸರ್ಕಾರದ ಪರವಾಗಿ ನಾವು 5ನೇ ತಾರೀಕು ಜಗಜೀವನ್ ರಾಮ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮೊದಲನೇದಾಗಿ, ಆನಂತರ ಏಪ್ರಿಲ್ 14ಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಇದೆ. ಫಸ್ಟ್ ನಾವು ಆಚರಣೆ ಆಗೋದು 5ನೇ ತಾರೀಕೆ ಇರೋದ್ರಿಂದ ಸರ್ಕಾರದ ವತಿಯಿಂದ ಎಲ್ಲಾ ಶಾಲಾ ಕಚೇರಿಗಳಲ್ಲಿ ಎಲ್ಲಾ ಕಡೆಯೂ ಸಹ ಅಧಿಕಾರಿಗಳ ಮಟ್ಟದಲ್ಲಿ ಆಚರಣೆಯನ್ನು ಮಾಡಿ ತಾಲೂಕು ಮಟ್ಟದಲ್ಲಿ ಇಲ್ಲಿ ಎಲ್ಲಾ ಸಾರ್ವಜನಿಕರು ಮತ್ತು ಎಲ್ಲ ಸರ್ವರ ಸಹಯೋಗದೊಂದಿಗೆ ಇಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಆಚರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅದಕ್ಕೆ ತಾವೆಲ್ಲರನ್ನೂ ಸಹ ಬಂದು ಭಾಗವಹಿಸಿ ವಿನಂತಿಸಿಕೊಳ್ತೇವೆ. ಹಾಗೆ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಹ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅದಕ್ಕೆ ಇನ್ನಷ್ಟು ಪ್ರೋಗ್ರಾಮ್ಸ್ ಅಡಿಷನ್ ಮಾಡ್ಕೊಳ್ಳೋದ್ರ ಜೊತೆಗೆ ಅವರು ಯಾಕಂದ್ರೆ ಕೇವಲ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗಿರುವಂತವರಲ್ಲ, ಇಡೀ ಮನುಕುಲಕ್ಕೆ ದೇಶನೇ ಮೆಚ್ಚಿದಂತಹ ರಾಷ್ಟ್ರನೇ ಮೆಚ್ಚಿ ಅವರನ್ನು ಪೂಜಿಸುವಂತಹ ಕಾರ್ಯಕ್ಕೆ ಇವತ್ತು ಅವ್ರನ್ನ ನಾವು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ನಾವು ಅವ್ರನ್ನ ಗೌರವಿಸ್ತಾ ಇದ್ದೇವೆ. ಸೊ ಹಾಗಾಗಿ ನಮ್ಮ ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಅವರನ್ನ ಆಚರಣೆ ಮಾಡಿ ಅವರಿಗೆ ಗೌರವ ಸಮರ್ಪಣೆ ಮಾಡುವಂತ ಕಾರ್ಯ ನಮ್ಮೆಲ್ಲರಿಂದ ಆಗ್ಬೇಕಾಗಿರೋದ್ರಿಂದ ಆಗಮಿಸಿರೋ ತಾವೆಲ್ಲರೂ ಸಹ ಶಾಂತಿಯಿಂದ ಒಬ್ಬೊಬ್ಬರೇ ಆಗಿ ತಮ್ಮ ಸಲಹೆ ಸೂಚನೆಗಳನ್ನು ಕೊಟ್ರೆ ಸರ್ಕಾರದ ವತಿಯಿಂದ ಏನನ್ನು ಮಾಡ್ಲಿಕ್ಕೆ ಆಗ್ತದೆ ಅದರ ಜೊತೆಗೆ ತಾವು ಕೊಟ್ಟಂತ ಸಲಹೆ ಸೂಚನೆಗಳನ್ನು ಸಹ ಅಳವಡಿಸಿಕೊಂಡು ಉತ್ತಮ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಚರಣೆ ಮಾಡೋಣ ಅಂತ ಹೇಳ್ಬಿಟ್ಟು ತಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್, ಮಹನೀಯರ ತತ್ವಗಳು ಯುವ ಪೀಳಿಗೆಗೆ ಮಾದರಿಯಾಗಬೇಕು ಎಂದು ಕರೆ ನೀಡಿದರು. ಮುಖ್ಯವಾಗಿ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಪುರಸಭೆಯ ವೇದಿಕೆ ಬಲಗಡೆ ಅವರ ಭವ್ಯ ಮೂರ್ತಿಯನ್ನು ಸ್ಥಾಪಿಸಲು ನಿರ್ಧರಿಸಲಾಯಿತು. ಯಾವ್ದಕ್ ಒಂದು ಬೇಡ, ಎಲ್ಲಾ ಸಮಾಜದವರು ಎಲ್ಲಾ ಹಳ್ಳಿ ಜನ ಬರ್ತೈತಿ, ಜನಕ್ಕೆ ತಂದಿಲ್ಲ, ಜನ ಅಂತ ಬರ್ತೈತಿ. ಅಂಬೇಡ್ಕರ್ ಮೂರ್ತಿ ವಿಷಯ ಐತಿ ಅಲ್ಲಿ ಒಳಗ ಅದಕ್ಕೆ ಎಲ್ಲಾ ಸಮಾಜದವರು ಕೂಡಿ ನೀವ ನೇತೃತ್ವ ತಗೊಂಡ ಅದನ್ನ ಮಾಡಿ ನಾವು 7 ಮಂದಿ ಕರ್ಕೊಂಡ್ಬೇಕು. ನಾವು ಅದಕ್ಕೆಲ್ಲ ಬದ್ಧವಾಗಿರ್ತೀವಿ. ಎಲ್ಲ ನೀವ ಚವಂದಿ ತಗೊಂಡ್ ಮಾಡ್ರಿ ಅಂತ ಹೇಳಿ ಯಾವುದೇ ಕೆಟ್ಟ ಹೆಸರು ಬರ್ಬಾರ್ದು. ಯಾವ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತಾ ಆಗ್ಬೇಕು. ಅಂಬೇಡ್ಕರ್ ಜಯಂತಿ ಅವನ ಎಲ್ಲಿ ಯಾವ ಗದಿ ಜಿಲ್ಲಾದಾಗ ಆಗಿರ್ಬೇಕು. ಆ ತರ ಮುಂದಿನ ತಾಲೂಕು ಮಾಡಿದ್ರೆ ಎಲ್ಲ ನಮ್ಮ ಮುಂದಿನ ತಾಲೂಕಿಂದು ಹೆಸರು ಬರ್ತೈತಿ, ಎಲ್ಲಾ ಸಮಾಜದ ಹೆಸರು ಬರ್ತೈತಿ. ದಲಿತರಿಗೆ ಅಷ್ಟೇ ಸಂಬಂಧ ಅಲ್ಲ ಅಂಬೇಡ್ಕರ್ ಅವರು. ಒಳ್ಳೆ ನೀವು ಮುಂದಾಗಿ ಬಂದಿರಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನಾ ಮಾಡಿದ್ರೆ ನಮ್ಮ ಗೌರವ ಬಂದಾರ ನನಗೆ ಹೆಮ್ಮೆ ಇದೆ. ಎಲ್ಲ ಸಮಾಜದವರು ಕೂಡಿ ಸಪೋರ್ಟ್ ಮಾಡಿ ಒಂದು ಸಂದೇಶ ಹೋಗ್ಬೇಕು. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತಾಲೂಕು ಆಡಳಿತಕ್ಕೆ ಸೀಮಿತ ಆಗ್ಬಾರ್ದು, ಸಮಾಜಕ್ಕೆ ಸಂದೇಶ ಹೋಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಆ ಮಹನೀಯರ ಮಾರ್ಗದರ್ಶನ ತತ್ವ ಸಿದ್ಧಾಂತ ಗೊತ್ತಾಗಬೇಕು. ನಮ್ಮಲ್ಲಿ 2 ಡಿಗ್ರಿ ಕಾಲೇಜು 2 BEd ಕಾಲೇಜು, ಆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ಆ ಮಕ್ಕಳಿಗೆ ನಾವು ಜಯಂತಿ ದಿನ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸಂಘಟನೆಯಿಂದ ನಾವು ಸನ್ಮಾನವನ್ನು ಮಾಡ್ತೀವಿ. ತದನಂತರ ಏನಂತ ಈಗ ಮಾಡಾಕತ್ತೀವಿ, ಇವರೆಲ್ಲರೂ ಬಂದು ಜಾಯಿನ್ ಆಗಿ ಸಕ್ಸಸ್ಫುಲ್ ಮಾಡೋಕ್ಕಾಗತ್ತ ಅಂತ ಅವ್ರು ಮನೆಗೆ ಹೋಗಿ ಸಂಘದ ಅಧ್ಯಕ್ಷರು ಎಲ್ಲ ಸಮುದಾಯದವ್ರಿಗೆ ಅವ್ರು ಹೋಗಿ ಮನೆ ಬಿಟ್ಟು ಹೇಳಿ ಆಹ್ವಾನ ಕೊಟ್ಟು ಅದು ಸಮಾಜದ ನಾವೇನು ಕುಡಿಯುವ ಅದು ಆಫೀಸರ್ ಮಾಡ್ತಾರೆ, ನಾವೆಲ್ಲರೂ ಕೂಡಿ ಅವ್ರು ಏನು ಕೇಳ್ತಾರೆ ಒಂದು ದಿವಸ ಟೈಮ್ ಒಂದು ದಿವಸಕ್ಕೆ 6, 7, 8 ಸಮುದಾಯದವರು ಕೂಡಿಸ್ಕೊಂಡು ಕೇಳಿ ಅವರು ಬಂದು ಜಾಯಿನ್ ಆಗಿ ನಾವು ಒಂದು ಮನೋಭಾವನ ವ್ಯಕ್ತಪಡಿಸೋಣ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್, ಶಾಸಕರುಗಳಾದ ಡಾಕ್ಟರ್ ಚಂದ್ರು ಲಮಾಣಿ, ಜಿಎಸ್ ಪಾಟೀಲ್ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಅವರ ಸಮ್ಮುಖದಲ್ಲಿ ಚಾಲನೆ ನೀಡಲು ಪ್ರಯತ್ನಿಸುವುದಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಸೋಮಣ್ಣ ಹೈತಾಪುರ, ಲಕ್ಷ್ಮಣ ತಗಡಿಮನಿ, ಆನಂದಗೌಡ ಪಾಟೀಲ್, ಎಚ್.ಡಿ. ಪೂಜಾರ, ಧ್ರುವಕುಮಾರ್ ಹೂಗಾರ, ನಾಗರಾಜ್ ಹೊಂಬಳಗಟ್ಟಿ, ನಾಗೇಶ್ ಹುಬ್ಬಳ್ಳಿ, ಚಂದ್ರಶೇಖರ್ ಪೂಜಾರ ಹಾಗೂ ಬಸವರಾಜ ನಮ್ಮಲಗುಂದ ಅವರು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು.
ಒಟ್ಟಾರೆಯಾಗಿ ಏಪ್ರಿಲ್ ಸಂಭ್ರಮಕ್ಕೆ ಗದಗ ಜಿಲ್ಲಾಡಳಿತ ಹಾಗೂ ಗಣ್ಯರು ಈಗಿನಿಂದಲೇ ಸಜ್ಜಾಗುತ್ತಿದ್ದಾರೆ. ನಿಖರ ಮಾಹಿತಿ ಮತ್ತು ನೇರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.